ಈಗ ಮ್ಯಾಕ್ಸ್ ಚಿತ್ರ ಸಕ್ಸಸ್ ಅನ್ನ ಕಾಣ್ತಾ ಇದ್ದಂತೆ ಅಭಿಮಾನಿಗಳಿಗೆ ಪಾರ್ಟ್ 2 ಬಗ್ಗೆ ಚಿಂತೆ ಶುರುವಾಗಿದೆ. ಕಿಚ್ಚ ಸುದೀಪ್ ಮತ್ತೆ ಇದೇ ನಿರ್ದೇಶಕರೊಂದಿಗೆ ಕೆಲಸವನ್ನ ಮಾಡ್ತಾರಾ? ಮ್ಯಾಕ್ಸ್ 2 ರಿಲೀಸ್ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಕಿಚ್ಚ ಸುದೀಪ್ ಉತ್ತರ ಕೊಟ್ಟಿದ್ದಾರೆ. ವಿಜಯ್ ಕಾರ್ತಿಕೇಯ ಮ್ಯಾಕ್ಸ್ ಸಿನಿಮಾದ ಕಥೆಯನ್ನ ಹೇಳಿದಾಗ ಕಿಚ್ಚ ಸುದೀಪ್ ಥ್ರಿಲ್ ಆಗಿದ್ರು. ಕತೆ ಹೇಳೋದಕ್ಕೆ ಬಂದವರನ್ನ ಒಂದು ವಾರ ರೂಮ್ನಲ್ಲೇ ಇರಿಸಿ ಒಂದು ವಾರ ನಿರ್ದೇಶಕರ ಜೊತೆ ಸಿನಿಮಾ ಚರ್ಚೆಗೆ ಇಳಿದಾಗ ಆ ಕತೆ ಅವರಿಗೆ ಇನ್ನೂ ಇಷ್ಟ ಆಗಿತ್ತು. ಅದಕ್ಕೆ ಮ್ಯಾಕ್ಸ್ ಹಿಟ್ಟೇರಿದೆ. ಹೀಗಾಗಿ ಮತ್ತೊಂದು ಸಿನಿಮಾ ಅವರೊಂದಿಗೆ ಮಾಡೋದು ಕನ್ಫರ್ಮ್. ನಿರ್ದೇಶಕರು ಮ್ಯಾಕ್ಸ್ ಮಾಡುವುದಕ್ಕಿಂತ ಮುನ್ನ ಅವರನ್ನ ಇಷ್ಟಪಟ್ಟು ಸಿನಿಮಾ ಮಾಡೋದಕ್ಕೆ ಹೋದವನು ನಾನು. ಆಗಲೇ ನಂಬಿದ್ದೀನಿ. ಈಗ ಮಾಡದೆ ಇರ್ತೀನಾ ಹೇಳಿ? ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳುವಂತಹ ಪ್ರಶ್ನೆ ಬರುವುದಿಲ್ಲ ಎಂದು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಜೊತೆ ಇನ್ನೊಂದು ಸಿನಿಮಾ ಮಾಡುವ ಸುಳಿವನ್ನ ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ. ಇನ್ನು ಮ್ಯಾಕ್ಸ್ ಸೂಪರ್ ಸಕ್ಸಸ್ ಕಂಡ ಬಳಿಕ ಮ್ಯಾಕ್ಸ್ 2 ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಕಿಚ್ಚ ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೂ ಸುದೀಪ್ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಪಾರ್ಟ್ 2 ಮಾಡುವ ಪ್ರಯತ್ನದಲ್ಲಿ ನಿರ್ದೇಶಕರು ಇರ್ತಾರೆ. ಅವರು ಸುಮ್ಮನೆ ಅಂತೂ ಕೂರೋದಿಲ್ಲ. ಮ್ಯಾಕ್ಸ್ 2 ಬರೀತಾರೆ ಅಂತ ಅಂದುಕೊಳ್ಳೋಣ ಅಂತ ಹೇಳಿದ್ದಾರೆ. ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಕನ್ನಡಿಗರ ಹೃದಯ ಗೆದ್ದ ಕೆಜಿಎಫ್ ಮೂಲಕ ಭಾರತದ ಅಸಂಖ್ಯಾತ ಜನರನ್ನ ಬೆರಗಾಗಿಸಿದವರು ಯಶ್. ಇಂತಹ ಯಶ್ ಈಗ ಕೇವಲ ರಾಕಿಂಗ್ ಸ್ಟಾರ್ ಅಲ್ಲ, ಬದಲಿಗೆ ನ್ಯಾಷನಲ್ ಸ್ಟಾರ್. ಗೊತ್ತಿಲ್ಲ, ಮುಂದೊಂದು ದಿನ ಇಂಟರ್ನ್ಯಾಷನಲ್ ಸ್ಟಾರ್ ಆದರೂ ಆಗಬಹುದು. ಯಾಕಂದ್ರೆ ಯಶ್ ಅವರ ಯೋಚನೆ ಎರಡೂ ಕೂಡ ದೊಡ್ಡದಾಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮೇಲೆ ಎಲ್ಲರ ಕಣ್ಣಿದೆ. ಜಗತ್ತು ಯಶ್ ಬಗ್ಗೆ ಮಾತನಾಡ್ತಾ ಇದೆ. ಇದರ ನಡುವೆ ಯಶ್ ಹಾಲಿವುಡ್ ನಿರ್ಮಾಣ ಸಂಸ್ಥೆಯ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಸದ್ಯ ಉತ್ತರದಿಂದ ದಕ್ಷಿಣದವರೆಗೆ ಕೇಳಿ ಬರ್ತಾ ಇದೆ. ಹೌದು, ಟಾಕ್ಸಿಕ್ ಚಿತ್ರದ ಮೂಲಕ ಈ ಬಾರಿ ಹಾಲಿವುಡ್ ಅನ್ನ ಅಲ್ಲಾಡಿಸುವ ಪ್ರಯತ್ನವನ್ನ ಮಾಡ್ತಾ ಇರುವ ಯಶ್ ಸದ್ಯ 1915ರಿಂದ ಚಿತ್ರರಂಗದಲ್ಲಿ ಗುರುತಿಸಿಕೊಂಡ ಜಗತ್ ಪ್ರಸಿದ್ಧಿ ಪಡೆದ 20th ಸೆಂಚುರಿ ಫ್ಯಾಕ್ಸ್ ಸಂಸ್ಥೆಯ ಜೊತೆ ಕೈ ಜೋಡಿಸಲು ಹವಣಿಸ್ತಾ ಇದ್ದಾರೆ. ವಿದೇಶಗಳಲ್ಲಿ ತಮ್ಮ ಟಾಕ್ಸಿಕ್ ಚಿತ್ರವನ್ನ 20th ಸೆಂಚುರಿ ಫ್ಯಾಕ್ಸ್ ಸಂಸ್ಥೆಯ ಮೂಲಕ ಬಿಡುಗಡೆ ಮಾಡಬೇಕೆನ್ನುವ ದಿಸೆಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಚಿತ್ರ ವಿಶ್ವದೆಲ್ಲೆಡೆ ತಲುಪಬೇಕಂದ್ರೆ ಅದಕ್ಕೆ ಸೂಕ್ತವಾದ ವಿತರಕರು ಇರಬೇಕಂತೆ. ಈ ಬಗ್ಗೆ ಆಲೋಚನೆ ಮಾಡಿರುವ ಯಶ್ ಕೇವಲ 20th ಸೆಂಚುರಿ ಫ್ಯಾಕ್ಸ್ ಸಂಸ್ಥೆಯ ಜೊತೆ ಮಾತ್ರವಲ್ಲ, ಹಾಲಿವುಡ್ನ ಇನ್ನೂ ಹಲವು ಪ್ರತಿಷ್ಠಿತ ನಿರ್ಮಾಣ ಹಾಗೆ ವಿತರಣೆ ಸಂಸ್ಥೆಗಳ ಜೊತೆ ಕೂಡ ಈ ಕುರಿತು ಮಾತನಾಡ್ತಾ ಇದ್ದಾರೆ. ಈ ಪೈಕಿ 20th ಸೆಂಚುರಿ ಫ್ಯಾಕ್ಸ್ ಯಶ್ ಜೊತೆ ಈ ಡೀಲ್ ಮಾಡಿಕೊಳ್ಳಲು ತುಸು ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದು, ಎಲ್ಲವೂ ಅಂದುಕೊಂಡಂತೆ ಆದರೆ ಈ ವರ್ಷದ ಬೇಸಿಗೆ ರಜೆಯಲ್ಲಿ ಈ ಕುರಿತು ಅಧಿಕೃತವಾದಂತಹ ಘೋಷಣೆ ಹೊರಬೀಳಲಿದೆ. ಟಾಕ್ಸಿಕ್ ಚಿತ್ರಕ್ಕೆ 20th ಸೆಂಚುರಿ ಫ್ಯಾಕ್ಸ್ ಇಂಟರ್ನ್ಯಾಷನಲ್ ಸ್ಪರ್ಶವನ್ನ ನೀಡುತ್ತಾ ಇಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ಆ ದಿನ ಉತ್ತರ ಸಿಗಲಿದೆ. ಕೃಷ್ಣಂ ಪ್ರಣಯ ಸಖಿಯಂತಹ ಹಿಟ್ ಸಿನಿಮಾ ಕೊಟ್ಟ ಬಳಿಕ ಗೋಲ್ಡನ್ ಸ್ಟಾರ್ ಗಣೇಶ್ ಮುಂದಿನ ಸಿನಿಮಾವನ್ನ ಎದುರು ನೋಡ್ತಾ ಇದ್ದಾರೆ. ತೆಲುಗಿನ ನಿರ್ಮಾಣ ಸಂಸ್ಥೆ ಗಣೇಶ್ಗೆ ಸಿನಿಮಾ ನಿರ್ಮಾಣ ಮಾಡ್ತಾ ಇರುವುದಾಗಿ ಈಗಾಗಲೇ ಅನೌನ್ಸ್ ಮಾಡಿದೆ. ನಿರ್ಮಾಣ ಸಂಸ್ಥೆ ಬಿಟ್ಟು ಕೊಡ್ತಾ ಇರುವಂತಹ ಒಂದೊಂದು ಸುಳಿವನ್ನ ನೋಡ್ತಾ ಇದ್ರೆ ಇದು ಗೋಲ್ಡನ್ ಸ್ಟಾರ್ನ ಮೊದಲ ಪೌರಾಣಿಕ ಸಿನಿಮಾ ಆಗಬಹುದಾ ಅನ್ನುವಂತಹ ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಇದಕ್ಕೆ ಇನ್ನೆರಡು ದಿನಗಳಲ್ಲಿ ಕ್ಲಾರಿಟಿ ಕೂಡ ಸಿಗಲಿದೆ. ತೆಲುಗಿನ ನಿರ್ಮಾಪಕ ವಿಶ್ವಪ್ರಸಾದ್ ಅವರ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದೆ. ಈ ಸಂಸ್ಥೆ ಗಣೇಶ್ಗೆ ತನ್ನ 49ನೆಯ ಸಿನಿಮಾವನ್ನ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದೆ. ಹೀಗಾಗಿ ಇದೊಂದು ಬಿಗ್ ಬಜೆಟ್ ಸಿನಿಮಾ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ಮಾಣ ಸಂಸ್ಥೆ ರಿಲೀಸ್ ಮಾಡಿರುವಂತಹ ಅನೌನ್ಸ್ಮೆಂಟ್ ಪೋಸ್ಟರ್ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಸಂಸ್ಥೆ ಮತ್ತೊಂದು ಪೌರಾಣಿಕ ಹಿನ್ನೆಲೆಯುಳ್ಳ ಸಿನಿಮಾವನ್ನ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದೆಯಾ ಎಂಬ ಅನುಮಾನ ಮೂಡಿದೆ. ಇದಕ್ಕೆ ಕಾರಣ ಟೈಟಲ್ ಅನೌನ್ಸ್ಮೆಂಟ್ ಪೋಸ್ಟರ್ನಲ್ಲಿರುವಂತಹ ತ್ರಿಶೂಲ. ಹೌದು, ಪೀಪಲ್ ಮೀಡಿಯಾ ಫ್ಯಾಕ್ಟರಿ ನಿರ್ಮಾಣ ಸಂಸ್ಥೆ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದು, ತನ್ನ 49ನೆಯ ಪ್ರಾಜೆಕ್ಟ್ನ ರೇಜ್ ಆಫ್ ರುದ್ರ ಪೋಸ್ಟರ್ ರಿವೀಲ್ ಮಾಡಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ದೊಡ್ಡ ಯಶಸ್ಸನ್ನ ಕೊಟ್ಟಿತ್ತು. ಅದನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಈಗ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಜೊತೆ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಗಣೇಶ್ ಅಭಿಮಾನಿಗಳ ನಿರೀಕ್ಷೆ ದುಪ್ಪಟ್ಟಾಗಿದೆ.
ಹೊಸ ವರ್ಷದ ಖುಷಿಯಲ್ಲಿ ರೇಜ್ ಆಫ್ ರುದ್ರ ಟೈಟಲ್ ಟೀಸರ್ ಅನ್ನ ಚಿತ್ರತಂಡ ರಿವೀಲ್ ಮಾಡುವುದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿದೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಹೋಸ್ಟ್ ಮಾಡ್ತಾ ಇದ್ದಾರೆ. ಅವರು ಯಶಸ್ವಿಯಾಗಿ ಈ ರಿಯಾಲಿಟಿ ಶೋ ಅನ್ನ ನಡೆಸಿಕೊಡ್ತಾ ಇದ್ದಾರೆ. ಇದು ಕೊನೆಯ ಸೀಸನ್ ಅಂತ ಕೂಡ ಅವರು ಈಗಾಗಲೇ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಹೀಗಿರುವಾಗ ಸುದೀಪ್ ಅವರು ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಜಿ ಕನ್ನಡ ರಿಯಾಲಿಟಿ ಶೋಗೆ ಅವರ ಆಗಮನ ಆಗಿದೆ. ಇದರ ಪ್ರೋಮೋ ಈಗ ವೈರಲ್ ಆಗ್ತಾ ಇದೆ. ಈ ಎಪಿಸೋಡ್ ಅನ್ನ ನೋಡಲು ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಜಿ ಕನ್ನಡದಲ್ಲಿ ಸರಿಗಮಪ ಶೋ ಪ್ರಸಾರವಾಗ್ತಾ ಇದ್ದು ಇದು ಉತ್ತಮ TRP ಕೂಡ ಪಡೆದುಕೊಂಡಿದೆ. ಈ ರಿಯಾಲಿಟಿ ಶೋಗೆ ಸುದೀಪ್ ಈಗ ಆಗಮಿಸಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಅವರ ಪತ್ನಿ ಪ್ರಿಯಾ, ಮಗಳು ಸಾನ್ವಿ ಕೂಡ ವೇದಿಕೆ ಏರಿದ್ದಾರೆ. ಈ ವಾರಾಂತ್ಯದಲ್ಲಿ ಈ ಎಪಿಸೋಡ್ ಪ್ರಸಾರವಾಗಲಿದೆ. ಇದರ ಪ್ರೋಮೋ ಗಮನವನ್ನ ಸೆಳೆದಿದೆ. ಮ್ಯಾಕ್ಸ್ ಯಶಸ್ಸನ್ನ ಕಂಡಿದೆ. ಈ ಚಿತ್ರದ ಸ್ಯಾಟಲೈಟ್ ಹಕ್ಕನ್ನ ಖರೀದಿ ಮಾಡಿದ್ದು ಜಿ ಕನ್ನಡವೇ. ಅವರು ವೇದಿಕೆಯನ್ನ ಏರಲು ಇದು ಕೂಡ ಕಾರಣವಾಗಿರಬಹುದು. ಈ ವೇದಿಕೆ ಮೇಲೆ ಮ್ಯಾಕ್ಸ್ ಪ್ರಮೋಷನ್ ಕೂಡ ಮಾಡಲಾಗಿದೆ. ಸುದೀಪ್ ಅವರು ಈ ರಿಯಾಲಿಟಿ ಶೋಗೆ ಬಂದಿದ್ದು ಫ್ಯಾನ್ಸ್ ಖುಷಿಯನ್ನ ಹೆಚ್ಚಿಸಿದೆ. ಈ ವೇಳೆ ಸುದೀಪ್ ಅವರು ಹಾಡನ್ನ ಹಾಡಿದ್ದಾರೆ. ಸಾನ್ವಿ ಕಂಠದಲ್ಲೂ ಕೂಡ ಹಾಡು ಮೂಡಿ ಬಂದಿದೆ. ಇನ್ನು ಈ ಎಪಿಸೋಡ್ ಭಾವನಾತ್ಮಕವಾಗಿ ಕೂಡ ಸೆಳೆದುಕೊಳ್ಳಲಿದೆ. ಯಾಕಂದ್ರೆ ಸುದೀಪ್ ಅವರ ತಾಯಿಯ ಮೂರ್ತಿ ಮಾಡಿ ತರಲಾಗಿದ್ದು ಸುದೀಪ್ಗೆ ಇದನ್ನ ನೀಡಲಾಗಿದೆ. ಈ ವೇಳೆ ಸುದೀಪ್ ಅವರು ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ 14ನೇ ವಾರ ಫ್ಯಾಮಿಲಿ ವೀಕ್ ನಡೀತಾ ಇದೆ. ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳ ಕುಟುಂಬಸ್ಥರು ಎಂಟ್ರಿ ಕೊಡ್ತಾ ಇದ್ದಾರೆ. ಈಗಾಗಲೇ ಭವ್ಯ ಗೌಡ ಅವರ ತಾಯಿ, ಅಕ್ಕನ ಮಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಈಗ ಶುರುವಾಗ್ತಾ ಇದ್ದು ಸ್ಪರ್ಧಿಗಳ ಕುಟುಂಬದವರು ಇಲ್ಲಿ ಬಂದಿದ್ದಾರೆ. ಹೀಗೆ ಬರುವ ಕುಟುಂಬಸ್ಥರು ಸ್ಪರ್ಧಿಗಳಿಗೆ ಒಂದೊಂದು ಟಿಪ್ಸ್ ಅನ್ನ ನೀಡುವ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ಹೊರಗೆ ಸ್ಪರ್ಧಿಗಳ ಬಗ್ಗೆ ಇರುವ ಅಭಿಪ್ರಾಯ, ಯಾವ ರೀತಿಯಲ್ಲಿ ಆಡಬೇಕು ಎನ್ನುವುದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ದೊಡ್ಡಮನೆಗೆ ಭವ್ಯ ಹಾಗೆ ಅವರ ಅಕ್ಕ ದಿವ್ಯಾ ಬಂದಿದ್ದು ಆಗ ಅವರು ತ್ರಿವಿಕ್ರಮ್ನಿಂದ ದೂರ ಇರುವಂತೆ ಪರೋಕ್ಷವಾಗಿ ಭವ್ಯಾಗೆ ಹೇಳಿದ್ದಾರೆ. ಇನ್ನು ತ್ರಿವಿಕ್ರಮ್ ತಾಯಿ ಬಿಗ್ ಬಾಸ್ ಮನೆಯೊಳಗೆ ಬಂದು ಪಂಚಿಂಗ್ ಡೈಲಾಗ್ ಅನ್ನ ಹೊಡೆದಿದ್ರು. ರಜತ್ ಹೆಂಡತಿ ಹಾಗೆ ಮಕ್ಕಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯೊಳಗೆ ಮೋಕ್ಷಿತಾ ಫ್ಯಾಮಿಲಿ ಕಾಲಿಟ್ಟಿದ್ದಾರೆ. ತಮ್ಮ ವಿಶೇಷ ಚೇತನ ಮಗನೊಂದಿಗೆ ಮೋಕ್ಷಿತಾ ತಂದೆ ತಾಯಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ. ತಮ್ಮನನ್ನ ತನ್ನ ಸ್ವಂತ ಮಗನ ಹಾಗೆ ನೋಡಿಕೊಳ್ತಾ ಇದ್ದ ಮೋಕ್ಷಿತಾ ಪೈ ಆಗಾಗ ತಮ್ಮನನ್ನ ಮೋಕ್ಷಿತಾ ಪೈ ಮಿಸ್ ಮಾಡಿಕೊಳ್ತಾ ಇದ್ರು. ಈಗ ತಮ್ಮನನ್ನ ಕಂಡು ಮೋಕ್ಷಿತಾ ಪೈ ಕಣ್ಣೀರಿಟ್ಟಿದ್ದಾರೆ. ಕೊಂಚ ಗ್ಯಾಪ್ ಆಗಿದ್ರಿಂದ ಅಕ್ಕನನ್ನ ತಮ್ಮ ಮರೆತಿರುವ ಹಾಗಿದೆ. ಅಕ್ಕ ಎಲ್ಲಿ ಅಂದ್ರೆ ತಮ್ಮ ನೋಡ್ತಾನೆ ಇರಲಿಲ್ಲ, ನನ್ನನ್ನ ಮರೆತು ಬಿಟ್ಟಿದ್ದಾನೆ ಅಂತ ಮೋಕ್ಷಿತಾ ಪೈ ಕಣ್ಣೀರನ್ನ ಸುರಿಸಿದ್ದಾರೆ. ಇನ್ನು ಇಂದಿನ ಸಂಚಿಕೆಯಲ್ಲಿ ಮತ್ತೆ ಯಾವ ಕಂಟೆಸ್ಟ್ಗಳ ಫ್ಯಾಮಿಲಿಯವರು ಬರ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.